ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಂಧ್ಯಾ ರಹಸ್ಯ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಪರಮಾತ್ಮ ಕೊಟ್ಟ ಈ ಅದ್ಭುತವಾದ ಬ್ರಾಹ್ಮಣ್ಯ ಜನ್ಮದಲ್ಲಿ ನಾವು ಪಾಲನೆ ಮಾಡುವಂತಹ ಮುಖ್ಯವಾದ ಕರ್ತವ್ಯ ಅದು ಸಂಧ್ಯಾವಂದನೆಯಾಗಿದೆ. ಹೀಗಾಗಿ ಈ ಸಂಧ್ಯಾವಂದನೆಯ ಭಾಗಗಳನ್ನು ನಾವು ತಿಳಿತಾ ಈ ಸಂಧ್ಯಾ ರಹಸ್ಯದಲ್ಲಿ ನಾವು ಮುಂದೆ ಬರ್ತಾ ಇದ್ದೇವೆ. ಅದರಂತೆ ನಿನ್ನೆ ತಿಳಿದಂತೆ ಊರ್ಧ್ವಪುಂಡ್ರ ಧಾರಣೆ, ಗೋಪೀಚಂದನ ಧಾರಣೆ ಯಾವ ರೀತಿಯಾಗಿ ಮಾಡಿಕೊಳ್ಳಬೇಕು ಅಂತನ್ನೋದನ್ನ ತಿಳಿದೆವು. ಅದೇ ರೀತಿ ಪ್ರತಿಯೊಬ್ಬ ಬ್ರಾಹ್ಮಣನಾದ ವ್ಯಕ್ತಿ, ಉಪನಯನವಾದ ವ್ಯಕ್ತಿ, ಸಂಧ್ಯಾವಂದನೆ ಮಾಡುವ ವ್ಯಕ್ತಿ ಅಷ್ಟೇ ಅಲ್ಲ, ಅವನು ಮಾಡುವ ಏನು ಅನಂತ ಪಾಪ ನಿಚಯವಿದೆಯಲ್ಲ, ಆ ಪಾಪ ನಿಚಯಕ್ಕೆ ಬೆಂಕಿಯಂತೆ ಪರಮಾತ್ಮ ನಮಗೆ ವಿಧಿಸಿಕೊಟ್ಟಿದ್ದಾನೆ. ಅದೇ ಮುದ್ರಾಧಾರಣೆ ಅಂತ ಹೇಳಿ. ಸಾಮಾನ್ಯವಾಗಿ ಪ್ರತಿದಿನವೂ ತತ್ತ ಮುದ್ರಾಧಾರಣೆಯನ್ನ ಮಾಡಿಸಿಕೊಳ್ಳಬೇಕು ಅಂತ ಅನ್ನುವ ಶಾಸ್ತ್ರವಿದೆ. ಹಾಗಾಗಿ ಅದು ಅಂತೂ ಈ ಕಾಲದಲ್ಲಿ ಅದು ಬಹಳ ದುರ್ಲಭ. ವರ್ಷಕ್ಕೆ ಒಂದು ಬಾರಿ ಮಾಡಿಕೊಂಡರೆ ಅದು ಹೆಚ್ಚು ಅಂತ ಭಾವಿಸುವವರಿದ್ದಾರೆ. ಇನ್ನೂ ಕೆಲವರಿಗಂತೂ ಈ ಕಾಲದಲ್ಲಿ ಮುದ್ರಾಧಾರಣೆ ಎಂದರೇನು, ಮುದ್ರೆ ಕೊಡುವುದು ಏನು ಅಂತ ಅನ್ನುವುದೇ ಗೊತ್ತಿಲ್ಲ. ಕೆಲವರಂತೂ ಅದೇನೋ ದೇಹಕ್ಕೆ ಒಬ್ಬ ವ್ಯಕ್ತಿ ಬರೆಯನ್ನ ಹಾಕ್ತಾನೆ ಅನ್ನುವಷ್ಟರ ಮಟ್ಟಿಗೆ ನೀಚಾವಸ್ಥೆಯಲ್ಲಿ ನಮ್ಮ ಜನಾಂಗ ಇದೆ. ಹಾಗಾಗಿ ಮುದ್ರೆಯ ವಿಷಯದಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಅಂದರೆ ಏನು ಅರ್ಥ? ಮುದ್ರಾಧಾರಣೆ ಮಾಡಿಸಿಕೊಳ್ಳುವುದು ಏಕೆ ಗೊತ್ತಾ? ನಮ್ಮ ದೇಹದ ಒಳಗೆ ಇರುವ ಪಾಪಗಳನ್ನ ನಾಶ ಮಾಡಿಕೊಳ್ಳುವುದಕ್ಕಾಗಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಭಾಗವತಾದಿ ಶಾಸ್ತ್ರಗಳು ಹೇಳ್ತವೆ, ಕಳತ್ರ ಪತ್ಯ ಭೃತೇಷು ಪಶ್ವಾದಿಷು ವಿಮುಕ್ತಯೇ ಪಶುಪುತ್ರಾದಿಕಂ ಸರ್ವಂ ಗೃಹೋಪಕರಣಾನಿ ಚ ಅಂಕಯೇ ಚಕ್ರ ಶಂಕಾಭ್ಯಾಂ ನಾಮ ಕುರ್ಯಾಚ್ಚ ವೈಷ್ಣವಂ. ತಿಳಿದಿರಲಿ ಅಂತ ಹೇಳ್ತೇನೆ. ಎಷ್ಟು ಮಹತ್ವವಿದೆ ಮುದ್ರಾಧಾರಣೆಗಳಿಗೆ ಅಂದರೆ, ಯಜಮಾನ, ಪತ್ನಿ, ಪುತ್ರ, ತನ್ನ ಕುಟುಂಬದ ಸಕಲ ಜೀವಿಗಳಿಗೂ ಮುದ್ರಾಧಾರಣೆಯನ್ನ ಮಾಡಿಸಬೇಕು. ಅಷ್ಟೇ ಅಲ್ಲ, ಮನೆಯ ದನಕರುಗಳು ನಿತ್ಯ ಉಪಯೋಗಿಸುವಂತಹ ಅಡಿಗೆ ಪಾತ್ರೆಗಳು ಮುದ್ರಾಧಾರಣೆಯನ್ನ ಮಾಡಿಸಿ ಭಗವಂತನಿಗೆ ಸಂಬಂಧ ಪಟ್ಟಂತಹ ಹೆಸರನ್ನ ಇಡಬೇಕು. ಗೋಗಳಿಗೆ, ಪ್ರಾಣಿಗಳಿಗೆ ಇಟ್ಟು ಮುದ್ರಾಧಾರಣೆಯನ್ನ ಮಾಡಿ ಅವುಗಳನ್ನು ಸ್ವೀಕಾರ ಮಾಡಬೇಕು ಅಂತ ಇದೆ. ಇಂತಂದ ಮೇಲೆ ಮಾತು ಬರುವ ಬುದ್ಧಿ ಇರುವ ಮನುಷ್ಯ ಇನ್ನು ಎಷ್ಟರ ಮಟ್ಟಿಗೆ ಅನುಸಂಧಾನದಿಂದ ಯುಕ್ತನಾಗಿ ಮುದ್ರಾಧಾರಣೆಯನ್ನ ಮಾಡಬೇಕು, ಅದು ನೀವೇ ನಿಮ್ಮ ವಿಚಾರಕ್ಕೆ ಬಿಟ್ಟಿದ್ದು. ಇಷ್ಟು ಮಹತ್ವದ್ದಿದೆ ಮುದ್ರಾಧಾರಣೆಯಲ್ಲಿ. ನಿನ್ನೆಯೇ ಹೇಳಿದಂತೆ ಒಟ್ಟು ಮುದ್ರೆಗಳು 5: ಚಕ್ರ, ಶಂಖ, ಪದ್ಮ, ಗದ, ನಾರಾಯಣ ಅಂತ ಒಟ್ಟಾರೆ ಪಂಚಮುದ್ರೆಗಳು ಇವೆ. ಅವುಗಳು ಏನು, ಒಂದೊಂದು ಮುದ್ರೆಯ ಪ್ರಾಧಾನ್ಯತೆ ಏನು ಅನ್ನುವುದನ್ನ ತಿಳಿತಾ ಹೋಗೋಣ. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋರ್ ಮಾರ್ಗಂ ಪ್ರದರ್ಶಯ. ಮೊದಲಿಗೆ ಸುದರ್ಶನ ಚಕ್ರವನ್ನ ಧರಿಸುವುದರ ಹಿರಿಮೆಯನ್ನ ಹೇಳ್ತಾರೆ. ಸುದರ್ಶನ ಮಹಾಜ್ವಾಲ ಅತ್ಯಂತ ಪ್ರಕಾಶಮಯವಾದ, ಕೋಟಿ ಸೂರ್ಯರಿಗೂ ಸಮಾನವಾದ ಕಾಂತಿಯುಳ್ಳದ್ದು ಈ ಸುದರ್ಶನ ಚಕ್ರ. ಆ ಸುದರ್ಶನ ಚಕ್ರಕ್ಕೆ ನಾವು ಪ್ರತಿದಿನತ್ಯವೂ ಅದನ್ನ ಹಚ್ಚಿಕೊಳ್ಳುವುದರಿಂದ ಏನಾಗ್ತದೆ ಗೊತ್ತಾ? ಚಕ್ರ ಮುದ್ರೆಯನ್ನ ಹಚ್ಚಿಕೊಳ್ಳುವುದರಿಂದ ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋರ್ ಮಾರ್ಗಂ ಪ್ರದರ್ಶಯ. ಮೇ ನನ್ನ ಅಜ್ಞಾನಾಂಧ, ಹೃದಯದಲ್ಲಿ ಅಡಗಿರುವ ಅಜ್ಞಾನವೆಂಬ ಕತ್ತಲೆ ಏನಿದೆಯಲ್ಲ, ನಿತ್ಯದಲ್ಲಿಯೂ ಅದನ್ನ ನಾಶ ಮಾಡಿ ಹಾಕಿ ಪರಮಾತ್ಮನ ಮಾರ್ಗವನ್ನ ತೋರಿಸುವುದಕ್ಕೆ ಸಹಕಾರಿಯಾಗ್ತದೆ ಚಕ್ರ ಮುದ್ರೆ. ಅತ್ಯಂತ ಲಕ್ಷ್ಯವಿಟ್ಟು ಕೇಳಬೇಕು. ಚಕ್ರ ಮುದ್ರೆ ಇದನ್ನ ಒಟ್ಟಾರೆ 19 ಚಕ್ರ ಮುದ್ರೆಗಳನ್ನ ದೇಹಕ್ಕೆ ಹಚ್ಚಿಕೊಳ್ಳಬೇಕು. ಹೇಗೆ ಅದು ಅಂತ ಅಂದರೆ ವಿವರವಾಗಿ ಹೇಳ್ತೇನೆ. ಅಷ್ಟೇ ಅಲ್ಲ, ಆ 19 ಚಕ್ರ ಮುದ್ರೆಗಳು, ಶಂಖ ಮುದ್ರೆಗಳು, ಗದಾ, ಪದ್ಮ, ನಾರಾಯಣ ಈ ಮುದ್ರೆಗಳನ್ನ ಯಾವ ಸಂಖ್ಯೆಯನ್ನ ಹೇಳಿ ಅವುಗಳನ್ನ ಯಾವ ತರನಾಗಿ ಹಚ್ಚಬೇಕು ಅನ್ನುವುದನ್ನ ಅದು ಭಾವಚಿತ್ರವನ್ನೂ ಕಳಿಸ್ತೇನೆ, ನೋಡಿಕೊಳ್ಳಬಹುದು. ಮೊದಲಿಗೆ ಸುದರ್ಶನ ಚಕ್ರದ್ದು ಬಲಕೆನ್ನೆಗೆ 1, ಹೃದಯಕ್ಕೆ 3, ಉದರಕ್ಕೆ 5, ಎದೆಯ ಭಾಗಕ್ಕೆ ಇದು ಉದರದ ಬಲಭಾಗಕ್ಕೆ 2, ಎದೆಯ ಬಲಭಾಗಕ್ಕೆ 3, ಬಲಭುಜದ ನಾಮದ ಮೇಲೆ 2, ಎಡಭುಜದ ನಾಮದ ಮೇಲೆ 1,
ಬಲ ಕಿವಿಯ ಕೆಳಗೆ ಒಂದು, ಕಂಠಕ್ಕೆ ಒಂದು. ಹೀಗಾಗಿ ಒಟ್ಟಾರೆ 19 ಚಕ್ರ ಮುದ್ರೆಗಳನ್ನ ಧರಿಸಬೇಕು. ಇನ್ನು ಇದಾದ ನಂತರ ಶಂಖ ಮುದ್ರಾಧಾರಣೆ. ಪಾಂಚಜನ್ಯ ನಿಜಧ್ವಾನ ಧ್ವಸ್ತಪಾತಕ ಸಂಚಯ ಪಾಹಿ ಮಾಂ ಪಾಪಿನಂ ಘೋರಂ ಸಂಸಾರಾರ್ಣವ ಪಾತಿನಂ. ಶಂಖ ಮುದ್ರೆ. ಪಾಂಚಜನ್ಯ ನಿಜದ್ವಾನ ಧ್ವಸ್ತಪಾತಕ ಸಂಚಯ. ಎಷ್ಟು ಚಂದಾದ ಮುದ್ರೆ ಗೊತ್ತಾ ಅದು ಶಂಖ ಮುದ್ರೆ. ಸಾಕ್ಷಾತ್ ಪರಮಾತ್ಮನ ಹಸ್ತದಲ್ಲಿ ಇರುವಂತಹ ಪಾಂಚಜನ್ಯ ಎನ್ನುವ ಶಂಖ ಮುದ್ರೆ. ಯಾವ ವ್ಯಕ್ತಿ ಈ ಶಂಖ ಮುದ್ರೆಯನ್ನ ಧಾರಣೆ ಮಾಡ್ತಾನಲ್ಲ, ಆ ವ್ಯಕ್ತಿಯ ಸಂಸಾರವೆಂಬ ಸಮುದ್ರ ಏನಿದೆಯಲ್ಲ ಅವೆಲ್ಲವೂ ನಾಶವಾಗಿ ಹೋಗ್ತದೆ. ಅಷ್ಟೇ ಅಲ್ಲ, ನಿಜಧ್ವಾನ ಧ್ವಸ್ತ, ನಮ್ಮ ಹೃದಯದಲ್ಲಿ ಅಡಗಿರುವ ಏನು ಪಾಪ ನಿಶ್ಚಯವಿದೆಯಲ್ಲ ಅವೆಲ್ಲದರ ಗುಂಪನ್ನ ನಾಶ ಮಾಡಿ ಹಾಕ್ತದೆ. ನಾಶ ಮಾಡಿ ಹಾಕಿ ಪಾಪಿನಂ ಪಾಹಿಮಾಂ, ಕೆಟ್ಟ ದುರ್ಜನರಿಂದ, ಹೊರಗಿನ ಒಳಗಿನ ಕಾಮಕ್ರೋಧ ಲೋಭ ಮಾತ್ಸರ್ಯಾದಿ ಶತ್ರುಗಳು, ಹೊರಗಿನ ಶತ್ರುಗಳು, ಅವರೆಲ್ಲರನ್ನ ನಾಶ ಮಾಡಿ ನಮಗೆ ರಕ್ಷಣೆ ಮಾಡ್ತದೆ ಶಂಖಮುದ್ರೆ ಅಂತ ಪ್ರಾರ್ಥನೆ ಮಾಡಿಕೊಂಡು ಶಂಖಮುದ್ರೆಯನ್ನ ಧಾರಣೆ ಮಾಡಿಕೊಳ್ಳಬೇಕು. ಹೀಗೆ ಇದು ಅದರ ಹಿರಿಮೆ. ಒಟ್ಟಾರೆ ಶಂಖಮುದ್ರೆಯನ್ನ ಹೇಗೆ ಧರಿಸಬೇಕು, ಎಲ್ಲಿ ಎಲ್ಲಿ ಧರಿಸಬೇಕು, ಒಟ್ಟಾರ ಸಂಖ್ಯೆ ಎಷ್ಟು ಅಂದರೆ ಶಂಖಮುದ್ರೆ ಒಟ್ಟಾರೆ 10 ಶಂಖಮುದ್ರೆಯನ್ನ ಹಚ್ಚಿಕೊಳ್ಳಬೇಕು. ಎಲ್ಲೆಲ್ಲಿ ಅಂತ ಅಂದರೆ ಎಡದ ಕೆನ್ನೆಗೆ 1, ಹೊಟ್ಟೆಯ ಎಡಗಡೆಗೆ 2, ಎದೆಯ ಎಡಭಾಗಕ್ಕೆ 3, ಎಡಭುಜದ ನಾಮದ ಮೇಲೆ 2, ಬಲಭುಜದ ನಾಮದ ಕೆಳಗೆ 1, ಎಡಕಿವಿಯ ಕೆಳಗೆ 1. ಒಟ್ಟಾರೆ 10 ಶಂಖಮುದ್ರೆಗಳನ್ನ ಧರಿಸಿಕೊಳ್ಳಬೇಕು. ಇದಾದ ನಂತರ ಗದಾಮುದ್ರ. ಏನು ಗದಾಮುದ್ರ? ಅದನ್ನು ನಾವು ಹೇಗೆ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಅಂದರೆ ಬ್ರಹ್ಮಾಂಡ ಭುವನಾರಂಭ ಮೂಲಸ್ತಂಭೋ ಗದಾಧರ ಕೌಮೋದಕಿ ಕರೇಯಸ್ಯ ತಮ್ನಮಾಮಿ ಗದಾಧರಂ. ಏನು ಗದಾಮುದ್ರೆ ಅಂದರೆ ಬ್ರಹ್ಮಾಂಡದಿಂದ ಆರಂಭ ಮಾಡಿ ಸಮಗ್ರ ಬ್ರಹ್ಮಾಂಡ, ಯಾವ ಬ್ರಹ್ಮಾಂಡಕ್ಕೆ ಮೂಲ ಸ್ತಂಭನಾಗಿ ಗದಾಧರನಾಗಿ ಪರಮಾತ್ಮನಿದ್ದಾನೆಯೋ ಅಂತಹ ಪರಮಾತ್ಮನ ಕೈಯಲ್ಲಿ ಇರುವಂತಹ ಗದೆ, ಅಂತಹ ಗದೆಯನ್ನ ನಾನು ನಮಸ್ಕಾರ ಮಾಡ್ತೇನೆ, ನನ್ನ ಒಳಗಿರುವ ಪಾಪ ನಾಶವಾಗಲಿ ಅನ್ನುವುದಕ್ಕೆ ಅಂತ ಇದರ ಪ್ರಾರ್ಥನೆ. ಒಟ್ಟಾರೆ 5 ಗದೆ ಮುದ್ರೆಗಳನ್ನ ಧರಿಸಿಕೊಳ್ಳಬೇಕು. ಹಣೆಗೆ 1, ಹೊಟ್ಟೆಯ ಎಡಭಾಗಕ್ಕೆ 1, ಎದೆಯ ಎಡಭಾಗಕ್ಕೆ 1, ಎಡಭುಜದ ನಾಮದ ಕೆಳಗೆ 2. ಒಟ್ಟಾರೆ 5 ಗದಾಮುದ್ರೆಗಳನ್ನ ಹಚ್ಚಿಕೊಳ್ಳಬೇಕು. ಇದಾದ ನಂತರ ಪದ್ಮಮುದ್ರ. ಸಂಸಾರ ಭಯಭೀತಾನಾಂ ಯೋಗೀನಾಂ ಅಭಯಪ್ರದ ಪದ್ಮಹಸ್ತಸ್ಥಿತೋ ವಿಷ್ಣು ಪಾಹಿ ಮಾಂ ಸರ್ವತೋ ಭಯಾತ್. ಯಾವ ವ್ಯಕ್ತಿ ಸಾಕು ನನಗೆ ಸಂಸ್ಕಾರ, ಸಾಕು ನನಗೆ ಈ ಸಂಸಾರವಲ್ಲ, ಸಾಕು ನನಗೆ ಈ ಸಂಸಾರದಲ್ಲಿ ಹೆಂಡತಿ ಮಕ್ಕಳು ಇವೆಲ್ಲದರಿಂದ ಬೆಂದು ಹೋದ ಜೀವ, ನನಗೆ ಇನ್ನು ಮರಣವೇ ಲೇಸು ಅಂತ ಕುಳಿತ ವ್ಯಕ್ತಿಯನ್ನ ಮರುಚೇತರಿಕೆ ಕೊಡುವ, ಆ ವ್ಯಕ್ತಿಗೆ ಅಭಯಪ್ರದವನ್ನ ಮಾಡುವಂತಹದ್ದು ಯಾವುದು ಇದೆ? ಪದ್ಮಮುದ್ರ. ಎಂತಹ ಪದ್ಮಮುದ್ರ ಗೊತ್ತಾ? ಪದ್ಮಹಸ್ತ ಸ್ಥಿತೋ ವಿಷ್ಣು, ಪರಮಾತ್ಮನ ಕೈಯಲ್ಲಿ ಇರುವಂತಹ ಆ ಪದ್ಮಕ್ಕೆ ಆ ಹಚ್ಚಿಕೊಳ್ಳುವುದರಿಂದ ಏನಾಗ್ತದೆ ಗೊತ್ತಾ? ಸರ್ವತೋ ಭಯಾತ್, ಎಲ್ಲ ವಿಧವಾದ ಬಾಹ್ಯ ಆಂತರಿಕ ಎಲ್ಲ ಭಯವು ನಾಶವಾಗಿ ಹೋಗ್ತದೆ. ಇದು ಮುದ್ರದ ಪ್ರಾರ್ಥನೆ. ಎಲ್ಲಿ ಎಲ್ಲಿ ಹಚ್ಚಿಕೊಳ್ಬೇಕು ಅಂದರೆ ಒಟ್ಟಾರೆ ಪದ್ಮಮುದ್ರೆ 5. ಎದೆಗೆ 1, ಹೊಟ್ಟೆಯ ಬಲಭಾಗಕ್ಕೆ 1, ಎದೆಯ ಬಲಭಾಗಕ್ಕೆ 1, ಬಲಭುಜದ ನಾಮದ ಕೆಳಗೆ 2. ಒಟ್ಟಾರೆ 5 ಮುದ್ರೆಗಳನ್ನ ಧರಿಸಬೇಕು. ಇನ್ನು ಕೊನೆಯದಾದ ನಾರಾಯಣ ಮುದ್ರ. ನಾರಾಯಣ ನಮಸ್ತೇಸ್ತು ನಾಮ ಮುದ್ರಾಂಕಿತಂ ನರಂ ದೃಷ್ಟೈವ ಲಭತೆ ಮುಕ್ತಿಂ ಚಂಡಾಲೋ ಬ್ರಹ್ಮಘಾತುಕಃ. ಏನು ನಾರಾಯಣ ಮುದ್ರೆಗೆ ಏನಂತ ಪ್ರಾರ್ಥನೆ ಇದೆ ಅಂದರೆ, ಯಾವ ಚಂಡಾಲ ಪುರುಷನ ಸಂಘ
ಬ್ರಹ್ಮಹತ್ಯ ಮಾಡಿದ ಸಂಘ, ಬ್ರಾಹ್ಮಣರನ್ನ ನಾಶ ಮಾಡಿದಂತಹ ಪಾಪ, ಇವೇ ಮೊದಲಾದ ಏನು ಅತಿ ನೀಚ ಪಾಪಗಳಿವೆಯಲ್ಲ, ಅದು ಕೇವಲ ನಾರಾಯಣ ಮುದ್ರೆಯನ್ನ ಹಚ್ಚಿಕೊಳ್ಳುವುದರಿಂದ ಪರಿಹಾರವಾಗ್ತದೆ. ಇಲ್ಲಿ ಒಂದು ನಿಮಗೆ ಪ್ರಶ್ನೆ ಬರಬಹುದು, ಅಲ್ಲ ನಾವೇನು ಅಂತಹ ಬ್ರಹ್ಮಹತ್ಯಾ ದೋಷ ಅಂತವೇನು ಮಾಡ್ತೀವಿ ನಾವು ಅಂತ ಅಂದರೆ, ತಿಳಿದುಕೊಳ್ಳ್ರಿ, ಕೇವಲ ಬ್ರಹ್ಮಹತ್ಯೆ ಅಂದರೆ ಬ್ರಾಹ್ಮಣರಿಗೆ ಒಂದು ಕತ್ತಿಯನ್ನ ತೆಗೆದುಕೊಂಡು ರುಂಡಚ್ಛೇದನ ಮಾಡೋದಷ್ಟೇ ಬ್ರಹ್ಮಹತ್ಯೆ ಅಂತ ತಿಳಿದುಕೊಂಡಿದ್ದೀರಾ? ಚಂಡಾಲ ಅಂದರೆ ಕೇವಲ ಚಂಡಾಲ ಪುರುಷರ ಚಂಡಾಲ ಸ್ತ್ರೀ ಜೊತೆಗೆ ಸಂಗ ಮಾಡುವುದರಿಂದ ಅಷ್ಟೇ ಚಂಡಾಲ ಅಂತಂತಾರ? ಅಲ್ಲ, ತಪ್ಪಾಗಿ ತಿಳಿದಿದ್ದೀರಿ. ಯಾವ ವ್ಯಕ್ತಿ ಮನಸ್ಸಿನಿಂದಾದರೂ ಬ್ರಾಹ್ಮಣರನ್ನ ಬೈದ ಅಂತಾದರೆ ಅದು ಕೂಡ ಬ್ರಹ್ಮಹತ್ಯಾ ಸಮವೇ. ಹಾಗಾಗಿ ಬ್ರಹ್ಮಜ್ಞೋ ಬ್ರಾಹ್ಮಣ ಪ್ರಿಯ ಅಂತ ಅನಿಸಿಕೊಂಡಂತಹ ಬ್ರಾಹ್ಮಣರನ್ನ ಎಂದೂ ನಿಂದೆ ಮಾಡಬಾರದು. ಹಾಗಾಗಿ ಕೇವಲ ಹತ್ಯೆ ಮಾಡುವುದಷ್ಟೇ ಅಲ್ಲ, ಬ್ರಾಹ್ಮಣರನ್ನ ಬೈದರೂ ಕೂಡ ಅದು ನಿಂದೆಯೇ. ಇವೇ ಮೊದಲಾದ ಏನು ಪಾಪಗಳಿವೆಯಲ್ಲ, ಅದು ಕೇವಲ ನಾರಾಯಣ ಮುದ್ರೆಯನ್ನ ಹಚ್ಚಿಕೊಳ್ಳುವುದರಿಂದ ಪರಿಹಾರವಾಗ್ತದೆ. ಜ್ಞಾತವಾಗಿಯೋ ಅಜ್ಞಾತವಾಗಿಯೋ ಯಾವುದೋ ಒಂದು ರೀತಿಯಿಂದ ಮಾಡಿದ ಪಾಪ. ಇನ್ನು ಈ ನಾರಾಯಣ ಮುದ್ರೆಯನ್ನ ಎಲ್ಲಿ ಹಚ್ಚಿಕೊಳ್ಳಬೇಕು ಅಂದರೆ, ದೇಹದಲ್ಲಿ ಇರುವ ಎಲ್ಲ ಮುದ್ರೆಯನ್ನು ಎಲ್ಲ ನಾಮಗಳ ಮೇಲೆ, ಎರಡೂ ಕಪೋಲ, ಎದೆಯ ಮೇಲೆ, ಎರಡು ಎಡಭುಜ ಬಲಭುಜ, ಹಿಂದೆ ಪೃಷ್ಠದ ಬೆನ್ನಿನ ಪೃಷ್ಠದ ಮೇಲೆ, ತಲೆಯ ಶಿರದ ಮೇಲೆ, ಕುತ್ತಿಗೆ ಮೇಲೆ, ಎಲ್ಲ ಕಡೆಗೂ ನಾರಾಯಣ ಮುದ್ರೆಯನ್ನ ಧರಿಸಿಕೊಳ್ಳಬೇಕು. ಈ ರೀತಿಯಾಗಿ ಮುದ್ರೆಯ ಹಚ್ಚಿಕೊಳ್ಳುವ ವಿಭಾಗವಿದೆ. ಒಟ್ಟಾರೆ ಒಂದೇ ಮಾತಿನಲ್ಲಿ ಹೇಳಬೇಕಾದರೆ, ಎಷ್ಟು ಈ ಮುದ್ರೆಗಳಿಗೆ ಇರುವಂತಹ ಒಂದು ವಿಶಿಷ್ಟವಾದ ಶಕ್ತಿ ಅಂದರೆ, ಕೃಷ್ಣ ಪರಮಾತ್ಮ ಶ್ರೀಮದ್ ಭಾಗವತ ದಶಮಸ್ಕಂದದಲ್ಲಿ ಬರ್ತದೆ. ಯಮುನೆಯಲ್ಲಿ ಅಡಗಿರುವ ಕಾಲಯಮುನ ಎಂಬ ಸರ್ಪವನ್ನ ಪರಮಾತ್ಮ ಕೇವಲ ತನ್ನ ಪಾದವನ್ನು ಇಟ್ಟು ಚೆನ್ನಾಗಿ ಮಥನ ಮಾಡಿದಾಗ ಅದರ ಮೇಲೆ ಪರಮಾತ್ಮನ ಕಾಲಿಗೆ ಇರುವಂತಹ ಶಂಖಚಕ್ರ ಗದಾಪದ್ಮ ಮುದ್ರೆಗಳು ಅಂಟಿತ್ತಂತೆ. ಅದನ್ನ ನೋಡಿ ಗರುಡ ಭಯಗ್ರಸ್ತನಾಗಿ ಓಡಿ ಹೋದ ಅಂತ ಆ ರೀತಿಯಾಗಿ ಭಾಗವತದಲ್ಲಿ ಬಂದಿದೆ. ಹಾಗಾಗಿ ಇದನ್ನ ನಾವು ಹಚ್ಚಿಕೊಳ್ಳುವುದರಿಂದ ಪರಮಾತ್ಮ ಏನನಿಸ್ತದೆ ಗೊತ್ತಾ? ಈ ವ್ಯಕ್ತಿ ಇವ ನಮ್ಮವ, ಇವನಿಗೆ ನಾನು ಅನುಗ್ರಹ ಮಾಡಬೇಕು, ಇವನಿಗೆ ಮೋಕ್ಷವನ್ನ ಕೊಡಬೇಕು ಅಂತ ಪರಮಾತ್ಮನಿಗೆ ಅನಿಸ್ತದೆ. ಅದನ್ನ ಬಿಟ್ಟು ಪರಮಾತ್ಮನಿಗೆ ನಾವು ಎಂದಿಗೂ ಕೂಡ ಪರಮಾತ್ಮನ ವಿಷಯದಲ್ಲಿ ನಾವು ಉಪೇಕ್ಷೆಯಾಗಬಾರದು. ಯಾಕಾದರೂ ನಾನು ಇವನಿಗೆ ಬ್ರಾಹ್ಮಣ ಜನ್ಮದಲ್ಲಿ ಹುಟ್ಟಿಸಿದ್ದೇನೆ ಅನ್ನುವ ಭಾವನೆ ಪರಮಾತ್ಮನಿಗೆ ಬರಬಾರದು ಅನ್ನೋ ಇಚ್ಛೆ ಇದ್ದರೆ ಮುದ್ರೆಯನ್ನ ಧರಿಸಬೇಕು ಅಂತ ಈ ರೀತಿಯಾಗಿ ಸಂಧ್ಯಾ ರಹಸ್ಯದಲ್ಲಿ ಬಂದಿದೆ. ಇಂತಹದ್ದು ಶ್ರೀಕೃಷ್ಣಾರ್ಪಣಮಸ್ತು.